ಗ್ರಹವಾಗಿದ್ದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಷ ರಾಶಿಯು 12 ರಾಶಿಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದಿರುವ ಅತ್ಯಂತ ಶಕ್ತಿಶಾಲಿ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದ್ದು, ಮಂಗಳನು ಧೈರ್ಯ, ಸಾಹಸ, ಶಕ್ತಿ, ಹೋರಾಟದ ಮನೋಭಾವ, ಆತ್ಮವಿಶ್ವಾಸ, ನಾಯಕತ್ವ ಹಾಗೂ ಕಾರ್ಯಕ್ಷಮತೆಯ ಪ್ರತೀಕನಾಗಿ ಪರಿಗಣಿಸಲ್ಪಟ್ಟಿದ್ದಾನೆ. ಅಗ್ನಿ ತತ್ವಕ್ಕೆ ಸೇರಿದ ಮೇಷ ರಾಶಿಯ ಮಹಿಳೆಯರು ಸಹಜವಾಗಿಯೇ ಉತ್ಸಾಹಭರಿತರಾಗಿರುತ್ತಾರೆ. ಅವರು ಬದುಕನ್ನು ಕೇವಲ ಸಾಗಿಸುವುದಕ್ಕಾಗಿ ಬದುಕುವುದಿಲ್ಲ, ಪ್ರತಿದಿನವನ್ನು ಹೊಸ ಅವಕಾಶವೆಂದು ಸ್ವೀಕರಿಸಿ ತಮ್ಮ ಕನಸುಗಳನ್ನು ನನಸಾಗಿಸಲು ಹೋರಾಡುತ್ತಾ ಮುಂದೆ ಸಾಗುವವರಾಗಿರುತ್ತಾರೆ. ಅವರ ಜೀವನದಲ್ಲಿ ಸೋಲು ಎನ್ನುವುದು ಅಂತಿಮ ತೀರ್ಪಾಗಿರುವುದಿಲ್ಲ, ಬದಲಿಗೆ ಮತ್ತೊಂದು ಯಶಸ್ಸಿನ ಆರಂಭವಾಗಿರುತ್ತದೆ. ಯಾವುದೇ ಕೆಲಸವನ್ನು ಆರಂಭಿಸುವ ಮುನ್ನ ಅವರು ಹೆದರಿಕೆ ಅಥವಾ ಅನುಮಾನಗಳಿಗೆ ಹೆಚ್ಚು ಅವಕಾಶ ನೀಡುವುದಿಲ್ಲ. ಮೊದಲು ಪ್ರಯತ್ನಿಸು, ನಂತರ ಫಲಿತಾಂಶವನ್ನು ನೋಡು ಎಂಬ ಮನೋಭಾವವೇ ಅವರ ಜೀವನದ ಮೂಲ ತತ್ವವಾಗಿರುತ್ತದೆ. ಅವರಲ್ಲಿ ಕಂಡುಬರುವ ಆತ್ಮವಿಶ್ವಾಸವು ಸುತ್ತಲಿನ ಜನರಿಗೂ ಧೈರ್ಯ ತುಂಬುವಂತಹದ್ದಾಗಿರುತ್ತದೆ. ಅನೇಕ ಬಾರಿ ಅವರು ಅಸಾಧ್ಯವೆಂದು ಕಂಡ ಕೆಲಸಗಳನ್ನು ತಮ್ಮ ಪರಿಶ್ರಮದಿಂದ ಸಾಧ್ಯವಾಗಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಮೇಷರಾಶಿಯ ಮಹಿಳೆಯರು ಬಾಲ್ಯದಿಂದಲೇ ಚಟುವಟಿಕೆಯಿಂದ ಕೂಡಿರುತ್ತಾರೆ. ಆಟ, ಓದು, ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆ ಅಥವಾ ಯಾವುದೇ ಚಟುವಟಿಕೆಯಲ್ಲಿ ಅವರು ಹಿಂದೆ ಉಳಿಯಲು ಇಷ್ಟಪಡುವುದಿಲ್ಲ. ಎಲ್ಲರಿಗಿಂತ ಮುಂಚೂಣಿಯಲ್ಲಿ ಇರಬೇಕು ಎಂಬ ಆಸೆ ಅವರಿಗೆ ಸಹಜವಾಗಿಯೇ ಇರುತ್ತದೆ. ಈ ಗುಣವೇ ಅವರ ಮುಂದಿನ ಜೀವನದಲ್ಲಿಯೂ ಯಶಸ್ಸಿನ ಪ್ರಮುಖ ಕಾರಣವಾಗುತ್ತದೆ. ಅವರು ಕಾಯುವವರಲ್ಲ, ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವರು. ಅದೃಷ್ಟಕ್ಕಾಗಿ ನಿರೀಕ್ಷೆ ಮಾಡುವುದಕ್ಕಿಂತ ತಮ್ಮ ಪರಿಶ್ರಮದ ಮೂಲಕ ಅದೃಷ್ಟವನ್ನೇ ಬದಲಾಯಿಸಲು ಪ್ರಯತ್ನಿಸುತ್ತಾರೆ. ಇದೇ ಕಾರಣದಿಂದ ಅನೇಕ ಮೇಷ ರಾಶಿಯ ಮಹಿಳೆಯರು ವ್ಯಾಪಾರ, ಆಡಳಿತ, ಉದ್ಯಮ, ರಾಜಕೀಯ, ಕ್ರೀಡೆ, ರಕ್ಷಣಾ ಕ್ಷೇತ್ರ, ವೈದ್ಯಕೀಯ, ಶಿಕ್ಷಣ, ಮಾಧ್ಯಮ ಹಾಗೂ ನಾಯಕತ್ವದ ಹುದ್ದೆಗಳಲ್ಲಿ ವಿಶಿಷ್ಟ ಸಾಧನೆ ಮಾಡುತ್ತಾರೆ. ಯಾವುದೇ ಸಮಸ್ಯೆ ಎದುರಾದರೂ ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ಲ, ಬದಲಿಗೆ ಸಮಸ್ಯೆಯ ಮಧ್ಯದಲ್ಲಿಯೇ ನಿಂತು ಪರಿಹಾರವನ್ನು ಕಂಡುಹಿಡಿಯಲು ಶ್ರಮಿಸುತ್ತಾರೆ. ಅವರು ಒಮ್ಮೆ ಗುರಿ ನಿಗದಿಪಡಿಸಿದರೆ ಅದನ್ನು ಸಾಧಿಸುವವರೆಗೆ ವಿಶ್ರಾಂತಿ ಪಡೆಯುವುದಿಲ್ಲ. ಅನೇಕ ಅಡೆತಡೆಗಳು ಬಂದರೂ ಹಿಂದೆ ಸರಿಯುವುದಿಲ್ಲ. ಅವರ ಜೀವನದಲ್ಲಿ ಸವಾಲುಗಳು ಹೆಚ್ಚಾದಷ್ಟು ಅವರ ಹೋರಾಟದ ಮನೋಭಾವವೂ ಹೆಚ್ಚಾಗುತ್ತದೆ. ಆದ್ದರಿಂದ ಸಂಕಷ್ಟಗಳು ಅವರನ್ನು ದುರ್ಬಲರನ್ನಾಗಿಸುವುದಿಲ್ಲ, ಇನ್ನಷ್ಟು ಬಲಿಷ್ಠರನ್ನಾಗಿಸುತ್ತವೆ. ಮೇಷರಾಶಿಯ ಮಹಿಳೆಯರ ಅತ್ಯಂತ ದೊಡ್ಡ ಗುಣವೆಂದರೆ ಅವರ ಸ್ಪಷ್ಟತೆ. ಅವರಿಗೆ ಮನಸ್ಸಿನಲ್ಲಿ ಒಂದು, ಬಾಯಲ್ಲಿ ಇನ್ನೊಂದು ಇರುವುದಿಲ್ಲ. ಅವರು ನೇರವಾಗಿ ಮಾತನಾಡುತ್ತಾರೆ. ಯಾರನ್ನಾದರೂ ಮೆಚ್ಚಿಸಲು ಸುಳ್ಳು ಹೇಳುವ ಅಭ್ಯಾಸ ಅವರಿಗೆ ಇರುವುದಿಲ್ಲ. ಕೆಲವೊಮ್ಮೆ ಅವರ ಈ ನೇರ ಮಾತು ಇತರರಿಗೆ ಕಠಿಣವಾಗಿ ಕಾಣಬಹುದು, ಆದರೆ ಅವರ ಉದ್ದೇಶ ಯಾರನ್ನೂ ನೋಯಿಸುವುದಲ್ಲ. ಸತ್ಯವನ್ನು ಸತ್ಯವಾಗಿಯೇ ಹೇಳುವುದು ಅವರ ಸ್ವಭಾವವಾಗಿರುತ್ತದೆ. ಇದೇ ಕಾರಣದಿಂದ ಕೆಲವರು ಅವರನ್ನು ತುಂಬಾ ಪ್ರಾಮಾಣಿಕರೆಂದು ಗೌರವಿಸುತ್ತಾರೆ. ಮತ್ತೊಂದೆಡೆ ಕೆಲವರು ಅವರ ನೇರತನವನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳಬಹುದು. ಆದರೂ ಮೇಷರಾಶಿಯ ಮಹಿಳೆಯರು ತಮ್ಮ ನಂಬಿಕೆಗಳನ್ನು ಬದಲಾಯಿಸಲು ಸುಲಭವಾಗಿ ಒಪ್ಪುವುದಿಲ್ಲ. ಅವರು ತಮ್ಮ ತತ್ವಗಳಿಗೆ ಬದ್ಧರಾಗಿರುತ್ತಾರೆ. ಜೀವನದಲ್ಲಿ ಯಾವ ಕೆಲಸವನ್ನೇ ಕೈಗೊಂಡರೂ ಅದನ್ನು ಸಂಪೂರ್ಣ ಜವಾಬ್ದಾರಿಯಿಂದ ನಿರ್ವಹಿಸಲು ಪ್ರಯತ್ನಿಸುತ್ತಾರೆ. ಸಮಯದ ಮಹತ್ವವನ್ನು ಚೆನ್ನಾಗಿ ಅರಿತಿರುವ ಅವರು ಸಮಯ ಪಾಲನೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ತಡವಾಗುವುದು ಅವರಿಗೆ ಇಷ್ಟವಿರುವುದಿಲ್ಲ. ತಮ್ಮ ಕೆಲಸವನ್ನು ಸಮಯಕ್ಕೆ ಮುಗಿಸುವುದಷ್ಟೇ ಅಲ್ಲ, ಇತರರು ಸಮಯ ಪ್ರಜ್ಞೆಯಿಂದ ನಡೆದುಕೊಳ್ಳಬೇಕೆಂದು ನಿರೀಕ್ಷಿಸುತ್ತಾರೆ. ಸೋಮಾರಿತನವನ್ನು ಅವರು ಎಂದಿಗೂ ಮೆಚ್ಚುವುದಿಲ್ಲ. ಸದಾ ಕಾರ್ಯನಿರತರಾಗಿರಲು ಬಯಸುತ್ತಾರೆ. ಅವರ ಶಕ್ತಿಯ ಮಟ್ಟವು ಸಾಮಾನ್ಯ ಜನರಿಗಿಂತ ಹೆಚ್ಚಾಗಿರುವುದರಿಂದ ಒಂದೇ ದಿನದಲ್ಲಿ ಹಲವಾರು ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಲ್ಲರು. ಹೊಸ ಹೊಸ ಆಲೋಚನೆಗಳು ಅವರ ಮನಸ್ಸಿನಲ್ಲಿ ನಿರಂತರವಾಗಿ ಮೂಡುತ್ತಿರುತ್ತವೆ.
ಒಂದು ಕೆಲಸವನ್ನು ಮುಗಿಸಿದ ತಕ್ಷಣ ಮತ್ತೊಂದು ಹೊಸ ಗುರಿಯನ್ನು ನಿಗದಿಪಡಿಸಿಕೊಳ್ಳುತ್ತಾರೆ. ಅವರಿಗೆ ಸ್ಥಿರವಾಗಿ ಒಂದೇ ಜಾಗದಲ್ಲಿ ಕುಳಿತುಕೊಳ್ಳುವುದು ಕಷ್ಟವಾಗಬಹುದು. ಜೀವನದಲ್ಲಿ ನಿರಂತರ ಬೆಳವಣಿಗೆ, ಹೊಸ ಅನುಭವಗಳು ಮತ್ತು ಹೊಸ ಅವಕಾಶಗಳು ಬೇಕೆಂದು ಅವರು ಬಯಸುತ್ತಾರೆ. ಮೇಷರಾಶಿಯ ಮಹಿಳೆಯರು ಸೃಜನಾತ್ಮಕ ಚಿಂತನೆಗೆ ಹೆಸರಾಗಿರುತ್ತಾರೆ. ಸಮಸ್ಯೆಯನ್ನು ಎಲ್ಲರೂ ನೋಡುವ ರೀತಿಯಲ್ಲಿ ನೋಡುವುದಿಲ್ಲ. ವಿಭಿನ್ನ ದೃಷ್ಟಿಕೋನದಿಂದ ಪರಿಶೀಲಿಸಿ ಹೊಸ ಪರಿಹಾರವನ್ನು ಕಂಡುಹಿಡಿಯುತ್ತಾರೆ. ಈ ಗುಣವೇ ಅವರನ್ನು ಉತ್ತಮ ನಾಯಕಿಯನ್ನಾಗಿ ರೂಪಿಸುತ್ತದೆ. ಒಂದು ತಂಡದಲ್ಲಿ ಕೆಲಸ ಮಾಡುವಾಗ ಸಹಜವಾಗಿಯೇ ಎಲ್ಲರೂ ಅವರ ಕಡೆಗೆ ನಾಯಕತ್ವಕ್ಕಾಗಿ ನೋಡುವ ಪರಿಸ್ಥಿತಿ ಉಂಟಾಗುತ್ತದೆ. ಏಕೆಂದರೆ ಅವರು ಗೊಂದಲದ ಸಮಯದಲ್ಲೂ ಆತ್ಮವಿಶ್ವಾಸ ಕಳೆದುಕೊಳ್ಳುವುದಿಲ್ಲ. ಭಯಪಡುವುದಕ್ಕಿಂತ ನಿರ್ಧಾರ ತೆಗೆದುಕೊಳ್ಳುವುದನ್ನೇ ಹೆಚ್ಚು ಇಷ್ಟಪಡುತ್ತಾರೆ. ತಪ್ಪಾದರೂ ಅದರ ಹೊಣೆಗಾರಿಕೆಯನ್ನು ಸ್ವೀಕರಿಸುತ್ತಾರೆ. ಇದೇ ಅವರ ವ್ಯಕ್ತಿತ್ವದ ಮಹತ್ವದ ಅಂಶವಾಗಿದೆ. ಜೀವನದಲ್ಲಿ ಯಾವುದೇ ಸಾಧನೆ ಸುಲಭವಾಗಿ ದೊರೆಯುವುದಿಲ್ಲ ಎಂಬುದನ್ನು ಅವರು ಚೆನ್ನಾಗಿ ಅರಿತಿರುತ್ತಾರೆ. ಆದ್ದರಿಂದ ಪರಿಶ್ರಮವೇ ಯಶಸ್ಸಿನ ನಿಜವಾದ ದಾರಿ ಎಂದು ನಂಬುತ್ತಾರೆ. ಅನೇಕ ಬಾರಿ ಅವರು ತಮ್ಮ ಶಕ್ತಿಗಿಂತಲೂ ಹೆಚ್ಚು ದುಡಿಯುತ್ತಾರೆ. ದಣಿವಾದರೂ ಗುರಿಯನ್ನು ತಲುಪುವವರೆಗೆ ನಿಲ್ಲುವುದಿಲ್ಲ. ಇಂತಹ ಹಠವೇ ಅವರಿಗೆ ಅನೇಕ ಯಶಸ್ಸುಗಳನ್ನು ತಂದುಕೊಡುತ್ತದೆ. ಆದರೆ ಇದೇ ಹಠ ಕೆಲವೊಮ್ಮೆ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಕೂಡ ಉಂಟುಮಾಡಬಹುದು. ಆದರೂ ತಮ್ಮ ತಪ್ಪು ಅರಿವಾದರೆ ಅದನ್ನು ಒಪ್ಪಿಕೊಳ್ಳುವ ಧೈರ್ಯವೂ ಅವರಲ್ಲಿರುತ್ತದೆ. ಮೇಷರಾಶಿಯ ಮಹಿಳೆಯರು ಜೀವನವನ್ನು ಯುದ್ಧಭೂಮಿಯಂತೆ ನೋಡುವುದಿಲ್ಲ. ಆದರೆ ಅಗತ್ಯವಿದ್ದಾಗ ಯೋಧಿಯಂತೆ ಹೋರಾಡಲು ಸದಾ ಸಿದ್ಧರಾಗಿರುತ್ತಾರೆ. ಅವರ ಆತ್ಮವಿಶ್ವಾಸ, ಶಕ್ತಿ, ನಿರ್ಧಾರ ಶಕ್ತಿ, ಧೈರ್ಯ ಹಾಗೂ ಕಾರ್ಯಕ್ಷಮತೆ ಅವರನ್ನು ಜನಸಮೂಹದಲ್ಲಿ ವಿಭಿನ್ನವಾಗಿ ಗುರುತಿಸುವ ಪ್ರಮುಖ ಗುಣಗಳಾಗಿವೆ. ಮೇಷರಾಶಿಯ ಮಹಿಳೆಯರ ವ್ಯಕ್ತಿತ್ವದ ಅತ್ಯಂತ ವಿಶಿಷ್ಟವಾದ ಅಂಶವೆಂದರೆ ಅವರ ಸ್ವಾತಂತ್ರ್ಯದ ಮನೋಭಾವ. ಅವರು ತಮ್ಮ ಜೀವನದ ನಿರ್ಧಾರಗಳನ್ನು ಸ್ವತಃ ತೆಗೆದುಕೊಳ್ಳಲು ಬಯಸುತ್ತಾರೆ. ಇತರರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿ ಬದುಕುವುದು ಅವರಿಗೆ ಇಷ್ಟವಾಗುವುದಿಲ್ಲ. ಬಾಲ್ಯದಿಂದಲೇ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕು, ತಮ್ಮದೇ ಆದ ಹೆಸರನ್ನು ಗಳಿಸಬೇಕು, ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನು ಪಡೆಯಬೇಕು ಎಂಬ ಆಸೆ ಅವರ ಮನಸ್ಸಿನಲ್ಲಿ ಬೇರೂರಿರುತ್ತದೆ. ಯಾವುದೇ ಕೆಲಸದಲ್ಲಿ ಅವರು ತಮ್ಮ ಸ್ವಂತ ಗುರುತನ್ನು ನಿರ್ಮಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಜನರು ತಮ್ಮನ್ನು ಕೇವಲ ಯಾರಾದರೂ ಒಬ್ಬರ ಮಗಳು, ಪತ್ನಿ ಅಥವಾ ತಾಯಿಯಾಗಿ ಮಾತ್ರವಲ್ಲ, ತಮ್ಮ ಸಾಧನೆಯ ಮೂಲಕ ಗುರುತಿಸಬೇಕು ಎಂದು ಅವರು ಬಯಸುತ್ತಾರೆ. ಇದೇ ಕಾರಣದಿಂದ ಮೇಷರಾಶಿಯ ಮಹಿಳೆಯರು ಶಿಕ್ಷಣ, ಉದ್ಯೋಗ, ವ್ಯಾಪಾರ, ಕಲೆ, ಕ್ರೀಡೆ ಅಥವಾ ಆಡಳಿತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಲು ಹಗಲಿರುಳು ಶ್ರಮಿಸುತ್ತಾರೆ. ಅವರು ಜೀವನದಲ್ಲಿ ಸವಾಲುಗಳನ್ನು ಎಂದಿಗೂ ಶಾಪವೆಂದು ಪರಿಗಣಿಸುವುದಿಲ್ಲ. ಪ್ರತಿಯೊಂದು ಕಷ್ಟವೂ ಹೊಸ ಪಾಠವನ್ನು ಕಲಿಸುತ್ತದೆ ಎಂದು ನಂಬುತ್ತಾರೆ. ಆದ್ದರಿಂದ ಕಷ್ಟದ ಸಮಯದಲ್ಲಿಯೂ ನಿರಾಶರಾಗುವ ಬದಲು ಪರಿಹಾರವನ್ನು ಹುಡುಕುವ ಪ್ರಯತ್ನ ಮಾಡುತ್ತಾರೆ. ಅವರ ಮನಸ್ಸು ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧವಾಗಿರುವುದಿಲ್ಲ. ಅನೇಕ ಬಾರಿ ಎಲ್ಲರೂ ಸಾಧ್ಯವಿಲ್ಲ ಎಂದುಕೊಂಡ ಕೆಲಸವನ್ನು ಅವರು ತಮ್ಮ ದೃಢ ಸಂಕಲ್ಪದಿಂದ ಪೂರ್ಣಗೊಳಿಸುತ್ತಾರೆ. ಇದೇ ಕಾರಣದಿಂದ ಅನೇಕರು ಅವರನ್ನು ಧೈರ್ಯದ ಪ್ರತೀಕವೆಂದು ಗೌರವಿಸುತ್ತಾರೆ. ಮೇಷರಾಶಿಯ ಮಹಿಳೆಯರು ಸಂಬಂಧಗಳಲ್ಲಿ ಅತ್ಯಂತ ಪ್ರಾಮಾಣಿಕರಾಗಿರುತ್ತಾರೆ. ಅವರು ಯಾರನ್ನಾದರೂ ಪ್ರೀತಿಸಿದರೆ ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ. ಅವರ ಪ್ರೀತಿ ಕೇವಲ ಮಾತಿನಲ್ಲಿ ಇರುವುದಿಲ್ಲ, ಕೃತ್ಯದಲ್ಲಿಯೂ ಕಾಣಿಸುತ್ತದೆ. ಅವರು ಪ್ರೀತಿಸುವ ವ್ಯಕ್ತಿಯ ಯಶಸ್ಸಿಗಾಗಿ ಶ್ರಮಿಸುತ್ತಾರೆ. ಕಷ್ಟದ ಸಮಯದಲ್ಲಿ ಬೆಂಬಲವಾಗಿ ನಿಲ್ಲುತ್ತಾರೆ. ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಜೊತೆಯಾಗಿರಲು ಪ್ರಯತ್ನಿಸುತ್ತಾರೆ. ಆದರೆ ಇದೇ ಸಮಯದಲ್ಲಿ ಅವರಿಗೆ ಸುಳ್ಳು, ಮೋಸ, ದ್ರೋಹ ಮತ್ತು ನಂಬಿಕೆ ದ್ರೋಹವನ್ನು ಎಂದಿಗೂ ಸಹಿಸಲಾಗುವುದಿಲ್ಲ. ಒಮ್ಮೆ ವಿಶ್ವಾಸ ಕಳೆದುಕೊಂಡ ವ್ಯಕ್ತಿಯನ್ನು ಮತ್ತೆ ನಂಬುವುದು ಅವರಿಗೆ ತುಂಬಾ ಕಷ್ಟವಾಗುತ್ತದೆ. ಅವರ ಮನಸ್ಸಿನಲ್ಲಿ ಪ್ರಾಮಾಣಿಕತೆ ಅತ್ಯಂತ ದೊಡ್ಡ ಮೌಲ್ಯವಾಗಿದೆ. ಪ್ರೀತಿಯಲ್ಲಿ ಅವರು ಸಮಾನ ಗೌರವವನ್ನು ನಿರೀಕ್ಷಿಸುತ್ತಾರೆ.
ತಮ್ಮನ್ನು ಕಡೆಗಣಿಸುವುದು, ನಿಯಂತ್ರಿಸಲು ಪ್ರಯತ್ನಿಸುವುದು ಅಥವಾ ತಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದು ಅವರಿಗೆ ಇಷ್ಟವಾಗುವುದಿಲ್ಲ. ಪ್ರೀತಿಯಲ್ಲಿಯೂ ತಮ್ಮ ವ್ಯಕ್ತಿತ್ವಕ್ಕೆ ಗೌರವ ದೊರೆಯಬೇಕು ಎಂದು ಅವರು ಬಯಸುತ್ತಾರೆ. ಅವರಿಗೆ ಪ್ರೀತಿಯ ಅರ್ಥ ಕೇವಲ ಭಾವನೆಗಳಲ್ಲ, ಪರಸ್ಪರ ಗೌರವ, ವಿಶ್ವಾಸ, ಸಹಕಾರ ಮತ್ತು ಪ್ರೋತ್ಸಾಹವೂ ಆಗಿದೆ. ದಾಂಪತ್ಯ ಜೀವನದಲ್ಲಿಯೂ ಮೇಷರಾಶಿಯ ಮಹಿಳೆಯರು ಅತ್ಯಂತ ಜವಾಬ್ದಾರಿಯುತ ಸಂಗಾತಿಯಾಗಿರುತ್ತಾರೆ. ಕುಟುಂಬದ ಸಂತೋಷಕ್ಕಾಗಿ ಅವರು ಸಾಕಷ್ಟು ಶ್ರಮಿಸುತ್ತಾರೆ. ಮನೆಯ ಅಭಿವೃದ್ಧಿ, ಮಕ್ಕಳ ಭವಿಷ್ಯ, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಗೌರವಕ್ಕಾಗಿ ತಮ್ಮ ಸಮಯ ಮತ್ತು ಶಕ್ತಿಯನ್ನು ಮೀಸಲಿಡುತ್ತಾರೆ. ಆದರೆ ಕುಟುಂಬದಲ್ಲಿ ಎಲ್ಲ ನಿರ್ಧಾರಗಳನ್ನು ಒಬ್ಬರೇ ತೆಗೆದುಕೊಳ್ಳುವ ಸ್ವಭಾವ ಕೆಲವೊಮ್ಮೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು. ಅವರು ತಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ವ್ಯಕ್ತಪಡಿಸುತ್ತಾರೆ. ತಮ್ಮ ಮಾತು ಸರಿಯಾಗಿದೆ ಎಂದು ನಂಬಿದರೆ ಅದನ್ನು ಸಮರ್ಥಿಸಲು ಹಿಂದೆ ಸರಿಯುವುದಿಲ್ಲ. ಆದರೂ ಕುಟುಂಬದ ಮೇಲಿನ ಅವರ ಪ್ರೀತಿ ನಿಜವಾದದ್ದಾಗಿರುತ್ತದೆ. ಹೊರಗಿನವರಿಗೆ ಅವರು ಕಠಿಣವಾಗಿ ಕಾಣಬಹುದಾದರೂ ತಮ್ಮ ಆತ್ಮೀಯರ ವಿಷಯದಲ್ಲಿ ತುಂಬಾ ಕಾಳಜಿಯುಳ್ಳವರಾಗಿರುತ್ತಾರೆ. ಯಾರಾದರೂ ತಮ್ಮ ಕುಟುಂಬವನ್ನು ನೋಯಿಸಲು ಪ್ರಯತ್ನಿಸಿದರೆ ಅವರು ನಿರ್ಭಯವಾಗಿ ಎದುರಿಸುತ್ತಾರೆ. ಸ್ನೇಹದ ವಿಷಯದಲ್ಲಿಯೂ ಮೇಷರಾಶಿಯ ಮಹಿಳೆಯರು ನಂಬಿಕೆಗೆ ಅರ್ಹರಾಗಿರುತ್ತಾರೆ. ಅವರು ಹೆಚ್ಚು ಸ್ನೇಹಿತರನ್ನು ಹೊಂದುವುದಕ್ಕಿಂತ ನಿಜವಾದ ಸ್ನೇಹಿತರನ್ನು ಹೊಂದಲು ಬಯಸುತ್ತಾರೆ. ಒಮ್ಮೆ ಯಾರನ್ನಾದರೂ ತಮ್ಮವರಾಗಿ ಒಪ್ಪಿಕೊಂಡರೆ ಅವರಿಗಾಗಿ ಎಂತಹ ಕಷ್ಟವನ್ನಾದರೂ ಎದುರಿಸಲು ಸಿದ್ಧರಾಗಿರುತ್ತಾರೆ. ಸ್ನೇಹಿತರ ಸಮಸ್ಯೆಗಳನ್ನು ತಮ್ಮ ಸಮಸ್ಯೆಯಂತೆ ಪರಿಗಣಿಸುತ್ತಾರೆ. ಆದರೆ ಅವರ ಸ್ನೇಹದಲ್ಲಿ ಒಂದು ವಿಶೇಷ ಗುಣವಿದೆ. ಅವರು ಕೇವಲ ಸಮಾಧಾನ ಹೇಳುವುದಕ್ಕಿಂತ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುತ್ತಾರೆ. ಭಾವನಾತ್ಮಕವಾಗಿ ಅಳುವುದಕ್ಕಿಂತ ಧೈರ್ಯದಿಂದ ಎದ್ದು ನಿಲ್ಲಿ ಎಂದು ಪ್ರೇರೇಪಿಸುತ್ತಾರೆ. ಕೆಲವರಿಗೆ ಅವರ ಈ ನೇರ ಸ್ವಭಾವ ಕಠಿಣವಾಗಿ ಕಾಣಬಹುದು. ಆದರೆ ಅವರ ಉದ್ದೇಶ ಸ್ನೇಹಿತನನ್ನು ದುರ್ಬಲನನ್ನಾಗಿ ಮಾಡುವುದಲ್ಲ, ಬಲಿಷ್ಠನನ್ನಾಗಿ ರೂಪಿಸುವುದಾಗಿದೆ. ನಾಯಕತ್ವವು ಮೇಷರಾಶಿಯ ಮಹಿಳೆಯರ ಸಹಜ ಗುಣವಾಗಿದೆ. ಯಾವುದೇ ತಂಡದಲ್ಲಿ ಅವರು ಇದ್ದರೆ ಸ್ವಲ್ಪ ಸಮಯದಲ್ಲೇ ಪ್ರಮುಖ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಜನರನ್ನು ಪ್ರೇರೇಪಿಸುವ ಸಾಮರ್ಥ್ಯ, ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ, ಸಮಸ್ಯೆಗಳನ್ನು ವಿಶ್ಲೇಷಿಸುವ ಕೌಶಲ್ಯ ಮತ್ತು ಗುರಿಯ ಕಡೆಗೆ ಎಲ್ಲರನ್ನೂ ಮುನ್ನಡೆಸುವ ಸಾಮರ್ಥ್ಯ ಅವರಲ್ಲಿರುತ್ತದೆ. ಅವರು ಕೆಲಸವನ್ನು ಮುಂದೂಡುವುದನ್ನು ಇಷ್ಟಪಡುವುದಿಲ್ಲ, ತಕ್ಷಣವೇ ಕಾರ್ಯಾರಂಭ ಮಾಡುವ ಗುಣ ಹೊಂದಿರುತ್ತಾರೆ. ಇದೇ ಕಾರಣದಿಂದ ಅನೇಕ ಸಂಸ್ಥೆಗಳಲ್ಲಿ ಅವರು ಉತ್ತಮ ವ್ಯವಸ್ಥಾಪಕರು, ಆಡಳಿತಾಧಿಕಾರಿಗಳು ಅಥವಾ ತಂಡದ ನಾಯಕರಾಗಿ ಯಶಸ್ವಿಯಾಗುತ್ತಾರೆ. ಸಂಕಷ್ಟದ ಸಮಯದಲ್ಲಿಯೂ ಅವರು ಶಾಂತವಾಗಿರಲು ಪ್ರಯತ್ನಿಸುತ್ತಾರೆ. ಇತರರು ಗಾಬರಿಯಾಗುವ ಸಂದರ್ಭದಲ್ಲೂ ಅವರು ಪರಿಹಾರವನ್ನು ಹುಡುಕಲು ಮುಂದಾಗುತ್ತಾರೆ. ನಾಯಕತ್ವದಲ್ಲಿ ಅವರಿಗೆ ಅಧಿಕಾರ ಮಾತ್ರ ಮುಖ್ಯವಲ್ಲ, ಫಲಿತಾಂಶವೂ ಮುಖ್ಯವಾಗಿರುತ್ತದೆ. ಆದ್ದರಿಂದ ಅವರು ತಮ್ಮ ತಂಡದ ಸದಸ್ಯರಿಂದಲೂ ಹೆಚ್ಚಿನ ಶ್ರಮವನ್ನು ನಿರೀಕ್ಷಿಸುತ್ತಾರೆ. ವೃತ್ತಿ ಜೀವನದಲ್ಲಿ ಮೇಷರಾಶಿಯ ಮಹಿಳೆಯರು ಸ್ಪರ್ಧೆಯನ್ನು ಹೆದರುವುದಿಲ್ಲ. ಸ್ಪರ್ಧೆಯೇ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ವೇದಿಕೆ ಎಂದು ಅವರು ನಂಬುತ್ತಾರೆ. ಸವಾಲಿನ ಕೆಲಸಗಳು ಅವರಿಗೆ ಹೆಚ್ಚು ಆಕರ್ಷಕವಾಗಿರುತ್ತವೆ. ದಿನವೂ ಒಂದೇ ರೀತಿಯ ಕೆಲಸ ಮಾಡುವುದರಿಂದ ಅವರು ಬೇಗನೆ ಬೇಸರಗೊಳ್ಳಬಹುದು. ಹೊಸ ಯೋಜನೆಗಳು, ಹೊಸ ಜವಾಬ್ದಾರಿಗಳು, ಹೊಸ ಆಲೋಚನೆಗಳು ಮತ್ತು ಹೊಸ ಅವಕಾಶಗಳು ಅವರನ್ನು ಉತ್ಸಾಹದಿಂದ ತುಂಬಿಸುತ್ತವೆ. ವೈದ್ಯಕೀಯ, ಸೇನೆ, ಪೊಲೀಸ್ ಇಲಾಖೆ, ಕ್ರೀಡೆ, ಮಾಧ್ಯಮ, ಉದ್ಯಮ, ರಾಜಕೀಯ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ನಿರ್ವಹಣೆ, ಕಾನೂನು, ಸಾರ್ವಜನಿಕ ಆಡಳಿತ ಮತ್ತು ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ಅವರು ಗಮನಾರ್ಹ ಸಾಧನೆ ಮಾಡುವ ಸಾಧ್ಯತೆ ಹೆಚ್ಚು ಇರುತ್ತದೆ. ತಮ್ಮ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಬಯಸುವ ಅವರು ಅನೇಕ ಬಾರಿ ತಮ್ಮ ಮೇಲೆಯೇ ಹೆಚ್ಚಿನ ಒತ್ತಡವನ್ನು ಹಾಕಿಕೊಳ್ಳುತ್ತಾರೆ. ವಿಶ್ರಾಂತಿ ಪಡೆಯುವುದಕ್ಕಿಂತ ಕೆಲಸವನ್ನು ಪೂರ್ಣಗೊಳಿಸುವುದೇ ಅವರಿಗೆ ಮುಖ್ಯವಾಗಿರುತ್ತದೆ. ಹಣಕಾಸಿನ ವಿಷಯದಲ್ಲಿಯೂ ಮೇಷರಾಶಿಯ ಮಹಿಳೆಯರು ಮಹತ್ವಾಕಾಂಕ್ಷಿಗಳಾಗಿರುತ್ತಾರೆ.
ತಮ್ಮ ಪರಿಶ್ರಮದಿಂದ ಸಂಪಾದಿಸಿದ ಹಣದ ಬಗ್ಗೆ ಅವರಿಗೆ ಹೆಮ್ಮೆ ಇರುತ್ತದೆ. ಆರ್ಥಿಕ ಸ್ವಾತಂತ್ರ್ಯವನ್ನು ಅವರು ಅತ್ಯಂತ ದೊಡ್ಡ ಸಾಧನೆ ಎಂದು ಪರಿಗಣಿಸುತ್ತಾರೆ. ಯಾರ ಮುಂದೆ ಕೈಚಾಚುವ ಪರಿಸ್ಥಿತಿ ಬರಬಾರದು ಎಂಬ ಕಾರಣದಿಂದ ದುಡಿಯಲು ಹಿಂದೇಟು ಹಾಕುವುದಿಲ್ಲ. ಆದರೆ ಕೆಲವೊಮ್ಮೆ ತುರ್ತು ನಿರ್ಧಾರಗಳಿಂದ ಹೂಡಿಕೆ ಅಥವಾ ಖರ್ಚಿನ ವಿಷಯದಲ್ಲಿ ತಪ್ಪುಗಳಾಗುವ ಸಾಧ್ಯತೆಯೂ ಇರುತ್ತದೆ. ಹೊಸ ಅವಕಾಶಗಳ ಮೇಲಿನ ಅವರ ಉತ್ಸಾಹ ಕೆಲವೊಮ್ಮೆ ಸಾಕಷ್ಟು ಪರಿಶೀಲನೆ ಮಾಡದೆ ನಿರ್ಧಾರ ತೆಗೆದುಕೊಳ್ಳುವಂತೆ ಮಾಡಬಹುದು. ಆದ್ದರಿಂದ ತಾಳ್ಮೆಯಿಂದ ಯೋಜನೆ ರೂಪಿಸಿದರೆ ಅವರು ದೊಡ್ಡ ಆರ್ಥಿಕ ಯಶಸ್ಸನ್ನು ಸಾಧಿಸಬಲ್ಲರು. ಮೇಷರಾಶಿಯ ಮಹಿಳೆಯರು ತಮ್ಮ ಆರೋಗ್ಯದ ವಿಷಯದಲ್ಲಿಯೂ ಸಾಕಷ್ಟು ಚಟುವಟಿಕೆಯಿಂದಿರುತ್ತಾರೆ. ದೈಹಿಕವಾಗಿ ಸದೃಢವಾಗಿರಲು ಅವರಿಗೆ ಆಸಕ್ತಿ ಇರುತ್ತದೆ. ವ್ಯಾಯಾಮ, ಯೋಗ, ಓಟ, ಕ್ರೀಡೆ ಅಥವಾ ಸಾಹಸ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇಷ್ಟಪಡುತ್ತಾರೆ. ಅವರ ಶಕ್ತಿಯ ಮಟ್ಟ ಹೆಚ್ಚಿರುವುದರಿಂದ ಒಂದೇ ಜಾಗದಲ್ಲಿ ಹೆಚ್ಚು ಸಮಯ ಕುಳಿತುಕೊಳ್ಳುವುದು ಅವರಿಗೆ ಕಷ್ಟವಾಗಬಹುದು. ಆದರೆ ಅತಿಯಾದ ಕೆಲಸ, ವಿಶ್ರಾಂತಿಯ ಕೊರತೆ ಮತ್ತು ನಿರಂತರ ಒತ್ತಡದಿಂದ ದಣಿವು ಉಂಟಾಗುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಅವರು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದು, ಸಮತೋಲನ ಆಹಾರ ಸೇವಿಸುವುದು ಮತ್ತು ಮಾನಸಿಕ ನೆಮ್ಮದಿಗೆ ಆದ್ಯತೆ ನೀಡುವುದು ಅಗತ್ಯವಾಗಿರುತ್ತದೆ. ಮೇಷರಾಶಿಯ ಮಹಿಳೆಯರ ಜೀವನದ ಮೂಲ ಮಂತ್ರವೇ ಮುನ್ನಡೆ. ಅವರು ಹಿಂದೆ ತಿರುಗಿ ನೋಡುವುದಕ್ಕಿಂತ ಮುಂದೆ ಸಾಗುವುದನ್ನೇ ಹೆಚ್ಚು ಇಷ್ಟಪಡುತ್ತಾರೆ. ನಿನ್ನೆ ಮಾಡಿದ ತಪ್ಪುಗಳನ್ನು ನೆನೆದು ಪಶ್ಚಾತ್ತಾಪ ಪಡುವುದಕ್ಕಿಂತ ನಾಳೆ ಅದೇ ತಪ್ಪನ್ನು ಮಾಡಬಾರದು ಎಂಬ ಪಾಠವನ್ನು ಕಲಿಯುತ್ತಾರೆ. ಇದೇ ಕಾರಣದಿಂದ ಜೀವನದಲ್ಲಿ ಅನೇಕ ಸೋಲುಗಳನ್ನು ಕಂಡರೂ ಅವರು ಮತ್ತೆ ಎದ್ದು ನಿಂತು ಹೊಸ ಪ್ರಯಾಣವನ್ನು ಆರಂಭಿಸುತ್ತಾರೆ. ಅವರ ಧೈರ್ಯ, ಆತ್ಮವಿಶ್ವಾಸ, ಕಾರ್ಯಶಕ್ತಿ ಮತ್ತು ನಿರಂತರ ಬೆಳವಣಿಗೆಯ ಹಂಬಲವೇ ಅವರನ್ನು ಇತರರಿಂದ ವಿಭಿನ್ನರನ್ನಾಗಿ ಮಾಡುತ್ತದೆ. ಪ್ರತಿಯೊಂದು ರಾಶಿಯಂತೆ ಮೇಷರಾಶಿಯ ಮಹಿಳೆಯರಲ್ಲಿಯೂ ಅನೇಕ ಅತ್ಯುತ್ತಮ ಗುಣಗಳ ಜೊತೆಗೆ ಕೆಲವು ದೌರ್ಬಲ್ಯಗಳು ಕಂಡುಬರುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿ ಸಂಪೂರ್ಣ ಪರಿಪೂರ್ಣನಾಗಿರುವುದಿಲ್ಲ. ಪ್ರತಿಯೊಬ್ಬರ ವ್ಯಕ್ತಿತ್ವದಲ್ಲಿಯೂ ಬೆಳಕು ಮತ್ತು ನೆರಳು ಎರಡೂ ಇರುತ್ತವೆ. ಮೇಷರಾಶಿಯ ಮಹಿಳೆಯರಲ್ಲಿರುವ ಧೈರ್ಯ, ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಕಾರ್ಯಶಕ್ತಿಯೇ ಕೆಲವೊಮ್ಮೆ ಅವರ ಜೀವನದಲ್ಲಿ ಸವಾಲುಗಳಿಗೂ ಕಾರಣವಾಗಬಹುದು. ಏಕೆಂದರೆ ಅವರ ವ್ಯಕ್ತಿತ್ವದಲ್ಲಿ ಕಂಡುಬರುವ ಅತಿಯಾದ ಆತ್ಮವಿಶ್ವಾಸವು ಕೆಲವು ಸಂದರ್ಭಗಳಲ್ಲಿ ಹಠವಾಗಿ ಬದಲಾಗುತ್ತದೆ. ತಮ್ಮ ನಿರ್ಧಾರ ಸರಿಯಾಗಿದೆ ಎಂದು ಒಮ್ಮೆ ನಂಬಿದರೆ ಅದನ್ನು ಬದಲಾಯಿಸಲು ಅವರು ಸುಲಭವಾಗಿ ಒಪ್ಪುವುದಿಲ್ಲ. ಇತರರು ಎಷ್ಟೇ ಉತ್ತಮ ಸಲಹೆ ನೀಡಿದರೂ ಮೊದಲು ಅದನ್ನು ಪ್ರಶ್ನಿಸುವ ಸ್ವಭಾವ ಅವರಲ್ಲಿರುತ್ತದೆ. ಅನುಭವದಿಂದಲೇ ಕಲಿಯಬೇಕು ಎಂಬ ಮನೋಭಾವದಿಂದ ಅವರು ತಮ್ಮದೇ ದಾರಿಯಲ್ಲಿ ನಡೆಯಲು ಬಯಸುತ್ತಾರೆ. ಈ ಗುಣವು ಅನೇಕ ಬಾರಿ ಅವರನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ತಪ್ಪು ನಿರ್ಧಾರಗಳಿಂದ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಮೇಷರಾಶಿಯ ಮಹಿಳೆಯರ ಕೋಪವು ಅವರ ವ್ಯಕ್ತಿತ್ವದ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ. ಮಂಗಳ ಗ್ರಹದ ಪ್ರಭಾವದಿಂದ ಅವರು ಅನ್ಯಾಯವನ್ನು ಸಹಿಸಿಕೊಳ್ಳುವುದಿಲ್ಲ. ಯಾರಾದರೂ ತಮ್ಮನ್ನು ಅವಮಾನಿಸಿದರೆ, ಮೋಸ ಮಾಡಿದರೆ ಅಥವಾ ತಮ್ಮ ಪ್ರೀತಿಪಾತ್ರರಿಗೆ ನೋವುಂಟು ಮಾಡಿದರೆ ಅವರು ತಕ್ಷಣವೇ ಪ್ರತಿಕ್ರಿಯಿಸುತ್ತಾರೆ. ಅವರ ಕೋಪ ಬಹಳ ವೇಗವಾಗಿ ಬರುತ್ತದೆ, ಆದರೆ ಅದೇ ರೀತಿಯಲ್ಲಿ ಅದು ಬೇಗನೆ ಶಾಂತವೂ ಆಗುತ್ತದೆ. ಅವರು ದಿನಗಟ್ಟಲೆ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವವರಲ್ಲ. ಕೋಪದಲ್ಲಿ ಕೆಲವೊಮ್ಮೆ ಕಠಿಣ ಮಾತುಗಳನ್ನು ಆಡಬಹುದು, ಆದರೆ ನಂತರ ತಮ್ಮ ಮಾತಿನಿಂದ ಎದುರಾಳಿಗೆ ನೋವಾಗಿದ್ದರೆ ಅದನ್ನು ಅರಿತು ವಿಷಾದಿಸುವ ಗುಣವೂ ಅವರಲ್ಲಿರುತ್ತದೆ. ಅವರ ಕೋಪವು ಪ್ರತೀಕಾರಕ್ಕಾಗಿ ಅಲ್ಲ, ನ್ಯಾಯಕ್ಕಾಗಿ ಎನ್ನುವುದು ಅವರ ಸ್ವಭಾವದ ವಿಶೇಷತೆ. ಆದರೂ ಕೋಪದ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಯೋಚನೆ ಅಗತ್ಯವಾಗಿರುತ್ತದೆ. ಇಲ್ಲವಾದರೆ ಸಂಬಂಧಗಳಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆ ಇರುತ್ತದೆ. ಮೇಷರಾಶಿಯ ಮಹಿಳೆಯರು ಜೀವನದಲ್ಲಿ ಪೈಪೋಟಿಯನ್ನು ಬಹಳ ಇಷ್ಟಪಡುತ್ತಾರೆ. ಅವರು ಯಾರನ್ನಾದರೂ ಸೋಲಿಸಲು ಮಾತ್ರ ಪ್ರಯತ್ನಿಸುವುದಿಲ್ಲ, ತಮ್ಮ ಹಿಂದಿನ ಸಾಧನೆಯನ್ನು ಮೀರಿ ಇನ್ನಷ್ಟು ಉತ್ತಮವಾಗಬೇಕು ಎಂದು ಬಯಸುತ್ತಾರೆ.
ಆದರೆ ಕೆಲವೊಮ್ಮೆ ಈ ಸ್ಪರ್ಧಾತ್ಮಕ ಮನೋಭಾವ ಅತಿಯಾಗಬಹುದು. ಪ್ರತಿಯೊಂದು ವಿಷಯದಲ್ಲೂ ಮೊದಲಿಗರಾಗಬೇಕು ಎಂಬ ಆಸೆ ಅವರ ಮನಸ್ಸಿನಲ್ಲಿ ಬಲವಾಗಿರುತ್ತದೆ. ಇದರಿಂದ ಸಣ್ಣ ವಿಷಯಗಳಲ್ಲಿಯೂ ಅನಗತ್ಯ ಒತ್ತಡವನ್ನು ತೆಗೆದುಕೊಳ್ಳಬಹುದು. ಗೆಲುವು ದೊರೆತರೆ ಅಪಾರ ಸಂತೋಷ ಪಡುತ್ತಾರೆ, ಆದರೆ ಸೋಲನ್ನು ಒಪ್ಪಿಕೊಳ್ಳುವುದು ಅವರಿಗೆ ಕಷ್ಟವಾಗಬಹುದು. ಸೋಲು ಅವರ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ಕುಗ್ಗಿಸುವುದಿಲ್ಲವಾದರೂ ತಾತ್ಕಾಲಿಕವಾಗಿ ಅಸಮಾಧಾನ ಉಂಟುಮಾಡಬಹುದು. ಆದರೂ ಅವರು ಬೇಗನೆ ಚೇತರಿಸಿಕೊಂಡು ಮತ್ತೆ ಹೊಸ ಪ್ರಯತ್ನವನ್ನು ಆರಂಭಿಸುತ್ತಾರೆ. ಮೇಷರಾಶಿಯ ಮಹಿಳೆಯರು ಅತ್ಯಂತ ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಾಗಿರುತ್ತಾರೆ. ಅನೇಕ ಸಂದರ್ಭಗಳಲ್ಲಿ ಈ ಗುಣವೇ ಅವರ ಯಶಸ್ಸಿನ ಪ್ರಮುಖ ಕಾರಣವಾಗುತ್ತದೆ. ಆದರೆ ಕೆಲವೊಮ್ಮೆ ಅತಿಯಾದ ಆತುರದಿಂದ ಸಂಪೂರ್ಣ ಮಾಹಿತಿಯನ್ನು ಪರಿಶೀಲಿಸದೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ವಿಶೇಷವಾಗಿ ಹಣಕಾಸು, ವ್ಯಾಪಾರ ಅಥವಾ ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ತಾಳ್ಮೆಯಿಂದ ಯೋಚಿಸಿದರೆ ಉತ್ತಮ ಫಲಿತಾಂಶ ದೊರೆಯಬಹುದು. ಅವರು ಅವಕಾಶವನ್ನು ಕಳೆದುಕೊಳ್ಳಬಾರದು ಎಂಬ ಕಾರಣದಿಂದ ತಕ್ಷಣವೇ ಕಾರ್ಯಾರಂಭ ಮಾಡುತ್ತಾರೆ. ಆದರೆ ಎಲ್ಲ ಅವಕಾಶಗಳು ಸರಿಯಾದವುಗಳಾಗಿರುವುದಿಲ್ಲ ಎಂಬುದನ್ನು ಅರಿತು ವಿವೇಕದಿಂದ ನಡೆದುಕೊಂಡರೆ ದೊಡ್ಡ ತಪ್ಪುಗಳನ್ನು ತಪ್ಪಿಸಬಹುದು. ಮೇಷರಾಶಿಯ ಮಹಿಳೆಯರ ಇನ್ನೊಂದು ದೌರ್ಬಲ್ಯವೆಂದರೆ ಅವರು ಒಂದೇ ರೀತಿಯ ಜೀವನವನ್ನು ಹೆಚ್ಚು ದಿನ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ರತಿದಿನ ಒಂದೇ ಕೆಲಸ, ಒಂದೇ ಪರಿಸರ, ಒಂದೇ ನಿಯಮ ಅವರಿಗೆ ಬೇಸರವನ್ನು ಉಂಟುಮಾಡಬಹುದು. ಹೊಸತನ, ಬದಲಾವಣೆ ಮತ್ತು ಸೃಜನಶೀಲತೆ ಇಲ್ಲದಿದ್ದರೆ ಅವರ ಉತ್ಸಾಹ ಕಡಿಮೆಯಾಗಬಹುದು. ಹೊಸ ಯೋಜನೆಗಳನ್ನು ಆರಂಭಿಸುವಲ್ಲಿ ಅವರು ಅದ್ಭುತರಾಗಿರುತ್ತಾರೆ. ಆದರೆ ಅದೇ ಉತ್ಸಾಹವನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವುದು ಕೆಲವೊಮ್ಮೆ ಅವರಿಗೆ ಕಷ್ಟವಾಗಬಹುದು. ಆರಂಭದಲ್ಲಿ ತುಂಬಾ ಆಸಕ್ತಿಯಿಂದ ಕೈಗೊಂಡ ಕೆಲಸವನ್ನು ಮಧ್ಯದಲ್ಲೇ ಬಿಟ್ಟು ಮತ್ತೊಂದು ಹೊಸ ಯೋಜನೆಯತ್ತ ಗಮನ ಹರಿಸುವ ಪ್ರವೃತ್ತಿಯೂ ಕಾಣಬಹುದು. ಇದರ ಪರಿಣಾಮವಾಗಿ ಹಲವಾರು ಉತ್ತಮ ಅವಕಾಶಗಳು ಪೂರ್ಣ ಫಲಿತಾಂಶ ನೀಡುವ ಮುನ್ನವೇ ಕೈತಪ್ಪುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಿರಂತರತೆ ಮತ್ತು ತಾಳ್ಮೆ ಅವರ ಯಶಸ್ಸನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಪ್ರಮುಖ ಗುಣಗಳಾಗಿವೆ. ಸಹಾನುಭೂತಿಯ ವಿಷಯದಲ್ಲಿಯೂ ಮೇಷರಾಶಿಯ ಮಹಿಳೆಯರು ಸ್ವಲ್ಪ ವಿಭಿನ್ನರಾಗಿರುತ್ತಾರೆ. ಅವರು ಯಾರನ್ನಾದರೂ ಕಷ್ಟದಲ್ಲಿರುವುದನ್ನು ನೋಡಿದರೆ ಕೇವಲ ಸಮಾಧಾನ ಹೇಳುವುದಕ್ಕಿಂತ ಸಮಸ್ಯೆಗೆ ಪರಿಹಾರ ಹುಡುಕಲು ಮುಂದಾಗುತ್ತಾರೆ. ಕೆಲವರು ಭಾವನಾತ್ಮಕ ಬೆಂಬಲವನ್ನು ಬಯಸಿದಾಗ ಅವರು ಪ್ರಾಯೋಗಿಕ ಸಲಹೆಗಳನ್ನು ನೀಡುತ್ತಾರೆ. ಇದರಿಂದ ಕೆಲವರಿಗೆ ಅವರು ಕಠಿಣ ಹೃದಯದವರಂತೆ ಕಾಣಬಹುದು. ಆದರೆ ವಾಸ್ತವದಲ್ಲಿ ಅವರು ವ್ಯಕ್ತಿಯನ್ನು ದುರ್ಬಲನಾಗಿರಲು ಬಿಡದೆ ಬಲಿಷ್ಠನನ್ನಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಅಳುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ, ಎದ್ದು ನಿಲ್ಲಿ, ಹೋರಾಡಿ ಎಂಬ ಸಂದೇಶವೇ ಅವರ ಮಾತುಗಳಲ್ಲಿ ಅಡಗಿರುತ್ತದೆ. ಅವರ ಪ್ರೀತಿ ಮತ್ತು ಕಾಳಜಿ ಅನೇಕ ಬಾರಿ ಭಾವನಾತ್ಮಕ ಮಾತುಗಳ ಮೂಲಕವಲ್ಲ, ಕಾರ್ಯಗಳ ಮೂಲಕ ವ್ಯಕ್ತವಾಗುತ್ತದೆ. ಮೇಷರಾಶಿಯ ಮಹಿಳೆಯರು ತಮ್ಮ ಕನಸುಗಳ ಬಗ್ಗೆ ಅತ್ಯಂತ ಮಹತ್ವಾಕಾಂಕ್ಷಿಗಳಾಗಿರುತ್ತಾರೆ. ತಮ್ಮ ಗುರಿಯನ್ನು ಸಾಧಿಸುವವರೆಗೆ ವಿಶ್ರಾಂತಿ ಪಡೆಯುವುದಿಲ್ಲ. ಆದರೆ ಇದೇ ಮಹತ್ವಾಕಾಂಕ್ಷೆ ಕೆಲವೊಮ್ಮೆ ಅವರನ್ನು ಕೆಲಸದ ವ್ಯಸನಿಗಳನ್ನಾಗಿ ಮಾಡಬಹುದು. ಕುಟುಂಬ, ಸ್ನೇಹಿತರು ಮತ್ತು ವೈಯಕ್ತಿಕ ಜೀವನಕ್ಕೆ ಸಮಯ ನೀಡುವುದನ್ನು ಮರೆತು ಬಿಡುವ ಸಾಧ್ಯತೆಯೂ ಇರುತ್ತದೆ. ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಿರುವಾಗ ವಿಶ್ರಾಂತಿಯೂ ಅಗತ್ಯ ಎಂಬುದನ್ನು ಅವರು ಕೆಲವೊಮ್ಮೆ ಕಡೆಗಣಿಸಬಹುದು. ಇದರಿಂದ ದೈಹಿಕ ಮತ್ತು ಮಾನಸಿಕ ದಣಿವು ಉಂಟಾಗುವ ಸಾಧ್ಯತೆ ಇರುತ್ತದೆ. ಸಮತೋಲನ ಜೀವನವೇ ದೀರ್ಘಕಾಲದ ಯಶಸ್ಸಿನ ಮೂಲ ಎಂಬುದನ್ನು ಅವರು ನೆನಪಿಟ್ಟುಕೊಳ್ಳುವುದು ಉತ್ತಮ. ಸಂಬಂಧಗಳ ವಿಷಯದಲ್ಲಿ ಅವರು ಪ್ರಾಮಾಣಿಕರಾಗಿರುವಷ್ಟೇ ಗೌರವವನ್ನು ನಿರೀಕ್ಷಿಸುತ್ತಾರೆ. ತಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸುವುದು, ನಿರಂತರವಾಗಿ ನಿಯಂತ್ರಿಸಲು ಪ್ರಯತ್ನಿಸುವುದು ಅಥವಾ ತಮ್ಮ ನಿರ್ಧಾರಗಳನ್ನು ತಿರಸ್ಕರಿಸುವುದು ಅವರಿಗೆ ಇಷ್ಟವಾಗುವುದಿಲ್ಲ. ಅವರಿಗೆ ವಿಶ್ವಾಸ ಅತ್ಯಂತ ಮುಖ್ಯ. ಒಮ್ಮೆ ವಿಶ್ವಾಸ ಕಳೆದು ಹೋದರೆ ಅದನ್ನು ಮರುಸ್ಥಾಪಿಸುವುದು ತುಂಬಾ ಕಷ್ಟವಾಗಬಹುದು. ಆದರೆ ನಿಜವಾದ ಪ್ರೀತಿ, ಗೌರವ ಮತ್ತು ಪ್ರಾಮಾಣಿಕತೆ ದೊರೆತರೆ ಅವರು ಜೀವಮಾನವಿಡೀ ನಿಷ್ಠಾವಂತ ಸಂಗಾತಿಯಾಗಿ ಉಳಿಯುತ್ತಾರೆ.
ತಮ್ಮ ಕುಟುಂಬಕ್ಕಾಗಿ ಬೇಕಾದರೆ ಯಾವುದೇ ತ್ಯಾಗವನ್ನು ಮಾಡಲು ಸಿದ್ಧರಾಗಿರುತ್ತಾರೆ. ಮೇಷರಾಶಿಯ ಮಹಿಳೆಯರು ತಮ್ಮ ಜೀವನದಲ್ಲಿ ಯಾವಾಗಲೂ ಮುಂದುವರಿಯುವುದನ್ನೇ ಆಯ್ಕೆ ಮಾಡುತ್ತಾರೆ. ಅವರು ಸೋಲಿನಿಂದ ಹೆದರುವುದಿಲ್ಲ, ಸೋಲಿನಿಂದ ಕಲಿಯುತ್ತಾರೆ. ಟೀಕೆಯಿಂದ ಕುಗ್ಗುವುದಿಲ್ಲ, ಟೀಕೆಯನ್ನು ತಮ್ಮ ಬೆಳವಣಿಗೆಯ ಸಾಧನವಾಗಿಸಿಕೊಳ್ಳುತ್ತಾರೆ. ಇತರರು ಅಸಾಧ್ಯವೆಂದುಕೊಂಡ ಕೆಲಸವನ್ನು ಸಾಧಿಸಿ ತೋರಿಸುವುದರಲ್ಲಿ ಅವರಿಗೆ ವಿಶೇಷ ಸಂತೋಷ ಇರುತ್ತದೆ. ಅವರ ಆತ್ಮವಿಶ್ವಾಸವೇ ಅವರ ದೊಡ್ಡ ಶಕ್ತಿ. ಆದರೆ ಅದೇ ಆತ್ಮವಿಶ್ವಾಸದ ಜೊತೆಗೆ ವಿನಯ, ತಾಳ್ಮೆ ಮತ್ತು ಸಹನೆಯೂ ಸೇರಿದರೆ ಅವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅತ್ಯುನ್ನತ ಸಾಧನೆಯನ್ನು ಮಾಡಬಲ್ಲರು. ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದರೆ ಮೇಷರಾಶಿಯ ಮಹಿಳೆಯರು ಅಗ್ನಿಯಂತೆ ಪ್ರಕಾಶಮಾನರು. ಅಗ್ನಿಯು ಬೆಳಕನ್ನು ನೀಡುತ್ತದೆ, ಶಕ್ತಿಯನ್ನು ನೀಡುತ್ತದೆ. ಆದರೆ ಅದನ್ನು ಸರಿಯಾಗಿ ನಿಯಂತ್ರಿಸದಿದ್ದರೆ ಸುಡುವ ಶಕ್ತಿಯೂ ಹೊಂದಿರುತ್ತದೆ. ಅದೇ ರೀತಿಯಾಗಿ ಮೇಷರಾಶಿಯ ಮಹಿಳೆಯರ ವ್ಯಕ್ತಿತ್ವದಲ್ಲಿರುವ ಶಕ್ತಿ, ಧೈರ್ಯ ಮತ್ತು ಉತ್ಸಾಹವು ಸರಿಯಾದ ದಿಕ್ಕಿನಲ್ಲಿ ಸಾಗಿದರೆ ಅವರು ಕುಟುಂಬದಲ್ಲಿ, ಸಮಾಜದಲ್ಲಿ, ವೃತ್ತಿ ಜೀವನದಲ್ಲಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಅಸಾಧಾರಣ ಯಶಸ್ಸು ಗಳಿಸಬಲ್ಲರು. ಅವರ ನಿರ್ಭಯತೆ ಇತರರಿಗೆ ಸ್ಫೂರ್ತಿಯಾಗುತ್ತದೆ. ಅವರ ಪರಿಶ್ರಮ ಯಶಸ್ಸಿನ ಮಾದರಿಯಾಗುತ್ತದೆ. ಅವರ ಆತ್ಮವಿಶ್ವಾಸ ಹೊಸ ತಲೆಮಾರಿಗೆ ಪ್ರೇರಣೆಯಾಗುತ್ತದೆ. ತಮ್ಮ ಶಕ್ತಿಯನ್ನು ವಿವೇಕ, ತಾಳ್ಮೆ, ಸಹಾನುಭೂತಿ ಮತ್ತು ನಿರಂತರತೆಯೊಂದಿಗೆ ಬಳಸಿದರೆ ಮೇಷರಾಶಿಯ ಮಹಿಳೆಯರು ಜೀವನದಲ್ಲಿ ಅಸಾಧ್ಯವೆಂದು ಕಾಣುವ ಅನೇಕ ಶಿಖರಗಳನ್ನು ಸುಲಭವಾಗಿ ತಲುಪಬಲ್ಲರು. ಮೇಷರಾಶಿಯ ಮಹಿಳೆಯರ ಪ್ರೇಮ ಜೀವನವು ಸಾಮಾನ್ಯವಾಗಿ ಉತ್ಸಾಹ, ಪ್ರಾಮಾಣಿಕತೆ ಮತ್ತು ಆಳವಾದ ನಿಷ್ಠೆಯಿಂದ ಕೂಡಿರುತ್ತದೆ. ಅವರು ಯಾರನ್ನಾದರೂ ಪ್ರೀತಿಸಲು ಆರಂಭಿಸಿದರೆ ಅದು ಕೇವಲ ಆಕರ್ಷಣೆಯ ಮಟ್ಟದಲ್ಲಿ ಉಳಿಯುವುದಿಲ್ಲ. ತಮ್ಮ ಸಂಪೂರ್ಣ ಹೃದಯವನ್ನೇ ಆ ವ್ಯಕ್ತಿಗೆ ಅರ್ಪಿಸಲು ಸಿದ್ಧರಾಗಿರುತ್ತಾರೆ. ಅವರ ಪ್ರೀತಿಯಲ್ಲಿ ನಾಟಕೀಯತೆಗಿಂತ ನೈಜತೆ ಹೆಚ್ಚು ಇರುತ್ತದೆ. ಅವರಿಗೆ ಪ್ರೀತಿಯ ಅರ್ಥ ಕೇವಲ ಸಿಹಿ ಮಾತುಗಳಲ್ಲ, ವಿಶ್ವಾಸ, ಗೌರವ, ಜವಾಬ್ದಾರಿ ಮತ್ತು ಜೊತೆಯಾಗಿ ಬೆಳೆಯುವ ಮನೋಭಾವವೂ ಆಗಿದೆ. ತಮ್ಮ ಸಂಗಾತಿಯ ಯಶಸ್ಸಿನಲ್ಲಿ ಸಂತೋಷಪಡುವ ಮಹಿಳೆಯರಾಗಿರುವ ಅವರು ಅಗತ್ಯ ಬಂದಾಗ ತಮ್ಮ ಕನಸುಗಳನ್ನು ಸ್ವಲ್ಪ ಹಿಂದೆ ಸರಿಸಿ ಕುಟುಂಬದ ಅಭಿವೃದ್ಧಿಗಾಗಿ ಶ್ರಮಿಸುವ ಗುಣವನ್ನು ಹೊಂದಿರುತ್ತಾರೆ. ಆದರೆ ಅದೇ ಸಮಯದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳಲು ಅವರು ಸಿದ್ಧರಾಗಿರುವುದಿಲ್ಲ. ಅವರಿಗೆ ಸಂಬಂಧದಲ್ಲಿ ಸಮಾನ ಗೌರವ, ಸಮಾನ ಹಕ್ಕು ಮತ್ತು ಸಮಾನ ಜವಾಬ್ದಾರಿ ಬೇಕಾಗಿರುತ್ತದೆ. ಅವರನ್ನು ನಿಯಂತ್ರಿಸಲು ಅಥವಾ ಅವರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ಅವರು ಅಂತಹ ಸಂಬಂಧದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ. ಅವರಿಗೆ ಪ್ರೀತಿಯ ಜೊತೆಗೆ ಸ್ವಾಭಿಮಾನವೂ ಅಷ್ಟೇ ಮುಖ್ಯ. ದಾಂಪತ್ಯ ಜೀವನದಲ್ಲಿ ಮೇಷರಾಶಿಯ ಮಹಿಳೆಯರು ತಮ್ಮ ಕುಟುಂಬದ ಬೆನ್ನೆಲುಬಾಗಿರುತ್ತಾರೆ. ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನು ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸಲು ಪ್ರಯತ್ನಿಸುತ್ತಾರೆ. ಪತಿ, ಮಕ್ಕಳು ಮತ್ತು ಕುಟುಂಬದ ಸದಸ್ಯರ ಸುಖವೇ ತಮ್ಮ ಸುಖ ಎಂದು ಭಾವಿಸುತ್ತಾರೆ. ಮನೆಯ ಸಮಸ್ಯೆಗಳನ್ನು ಹೊರಗಿನವರಿಗೆ ತಿಳಿಯದಂತೆ ಒಳಗೆ ಪರಿಹರಿಸಲು ಪ್ರಯತ್ನಿಸುತ್ತಾರೆ. ಕುಟುಂಬದ ಆರ್ಥಿಕ ಸ್ಥಿರತೆ, ಮಕ್ಕಳ ಶಿಕ್ಷಣ, ಉತ್ತಮ ಜೀವನ ಶೈಲಿ ಮತ್ತು ಗೌರವಯುತ ಭವಿಷ್ಯಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಾರೆ. ಆದರೆ ಕೆಲವೊಮ್ಮೆ ತಮ್ಮ ಅಭಿಪ್ರಾಯವೇ ಸರಿ ಎಂಬ ದೃಢ ನಂಬಿಕೆಯಿಂದ ಸಂಗಾತಿಯ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಕೇಳದೆ ಬಿಡುವ ಸಾಧ್ಯತೆಯೂ ಇರುತ್ತದೆ. ಇದೇ ಕಾರಣದಿಂದ ದಾಂಪತ್ಯದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಆದರೆ ಇಬ್ಬರೂ ಪರಸ್ಪರ ಗೌರವ ಮತ್ತು ಮುಕ್ತ ಸಂಭಾಷಣೆಯನ್ನು ಉಳಿಸಿಕೊಂಡರೆ ಈ ಮಹಿಳೆಯರು ಅತ್ಯಂತ ನಿಷ್ಠಾವಂತ ಹಾಗೂ ಪ್ರೀತಿಯ ಜೀವನ ಸಂಗಾತಿಯಾಗಿರುತ್ತಾರೆ. ತಾಯಿಯಾಗಿ ಮೇಷರಾಶಿಯ ಮಹಿಳೆಯರು ತುಂಬಾ ರಕ್ಷಣಾತ್ಮಕ ಸ್ವಭಾವ ಹೊಂದಿರುತ್ತಾರೆ. ತಮ್ಮ ಮಕ್ಕಳಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ, ಉತ್ತಮ ಸಂಸ್ಕಾರ ಮತ್ತು ಆತ್ಮವಿಶ್ವಾಸವನ್ನು ನೀಡಲು ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ತಮ್ಮ ಮಕ್ಕಳು ಜೀವನದಲ್ಲಿ ಯಾರ ಮೇಲೂ ಅವಲಂಬಿತರಾಗದೆ ಸ್ವತಂತ್ರವಾಗಿ ಬದುಕಬೇಕು ಎಂದು ಬಯಸುತ್ತಾರೆ.
ಅದಕ್ಕಾಗಿ ಬಾಲ್ಯದಿಂದಲೇ ಜವಾಬ್ದಾರಿ, ಸಮಯ ಪಾಲನೆ, ಪರಿಶ್ರಮ ಮತ್ತು ಧೈರ್ಯದ ಪಾಠಗಳನ್ನು ಕಲಿಸುತ್ತಾರೆ. ಮಕ್ಕಳನ್ನು ಅತಿಯಾಗಿ ಮುದ್ದಾಡುವ ಬದಲು ಜೀವನದ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ಬೆಳೆಸಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಅವರ ಶಿಸ್ತು ಕಠಿಣವಾಗಿ ಕಾಣಬಹುದು, ಆದರೆ ಅದರ ಹಿಂದೆ ಇರುವ ಉದ್ದೇಶ ಮಕ್ಕಳ ಭವಿಷ್ಯವನ್ನು ಬಲಪಡಿಸುವುದಾಗಿದೆ. ಸ್ನೇಹ ಮತ್ತು ಸಾಮಾಜಿಕ ಜೀವನದಲ್ಲಿ ಮೇಷರಾಶಿಯ ಮಹಿಳೆಯರು ಜನರನ್ನು ಸುಲಭವಾಗಿ ಆಕರ್ಷಿಸುತ್ತಾರೆ. ಅವರ ಆತ್ಮವಿಶ್ವಾಸ, ಸ್ಪಷ್ಟ ಮಾತು ಮತ್ತು ಚೈತನ್ಯಪೂರ್ಣ ವ್ಯಕ್ತಿತ್ವದಿಂದ ಎಲ್ಲರ ಗಮನ ಸೆಳೆಯುತ್ತಾರೆ. ಅವರು ಕೃತಕ ನಡವಳಿಕೆಯನ್ನು ಇಷ್ಟಪಡುವುದಿಲ್ಲ, ಯಾರು ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಲು ಪ್ರಯತ್ನಿಸುತ್ತಾರೆ. ಆದರೆ ನಾಟಕ, ಸುಳ್ಳು ಮತ್ತು ದ್ವಿಮುಖ ವ್ಯಕ್ತಿತ್ವವನ್ನು ಕಂಡರೆ ಅಂತಹವರಿಂದ ದೂರ ಸರಿಯುತ್ತಾರೆ. ಅವರಿಗೆ ಸ್ನೇಹದ ಸಂಖ್ಯೆ ಮುಖ್ಯವಲ್ಲ, ಗುಣಮಟ್ಟ ಮುಖ್ಯ. ನಿಜವಾದ ಸ್ನೇಹಿತನಿಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಸ್ನೇಹಿತರ ಬೆನ್ನಿಗೆ ನಿಲ್ಲುವ ಗುಣದಿಂದ ಅವರು ವಿಶ್ವಾಸಾರ್ಹ ಸ್ನೇಹಿತರಾಗಿರುತ್ತಾರೆ. ಆಧ್ಯಾತ್ಮಿಕವಾಗಿ ಮೇಷರಾಶಿಯ ಮಹಿಳೆಯರು ಕೇವಲ ಆಚರಣೆಗಳಿಗಿಂತ ಜೀವನದಲ್ಲಿ ಧರ್ಮದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಹೆಚ್ಚು ಮಹತ್ವ ನೀಡುತ್ತಾರೆ. ಅವರ ನಂಬಿಕೆಗಳು ಗಟ್ಟಿಯಾಗಿರುತ್ತವೆ. ಒಮ್ಮೆ ಯಾವ ದೈವದ ಮೇಲಾದರೂ ಭಕ್ತಿ ಬೆಳೆದರೆ ಅದನ್ನು ಜೀವನ ಪೂರ್ತಿ ಕಾಪಾಡಿಕೊಳ್ಳುತ್ತಾರೆ. ಪೂಜೆ, ಪ್ರಾರ್ಥನೆ, ದೇವಸ್ಥಾನ ದರ್ಶನ, ವ್ರತ, ದಾನ ಧರ್ಮ ಮತ್ತು ಸತ್ಕಾರ್ಯಗಳ ಮೂಲಕ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಎಂದು ನಂಬುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಕುಗ್ಗಿಬಿಡುವ ಬದಲು ದೇವರ ಆಶೀರ್ವಾದದ ಮೇಲೆ ವಿಶ್ವಾಸ ಇಟ್ಟು ಮತ್ತೆ ಹೊಸ ಧೈರ್ಯದಿಂದ ಜೀವನವನ್ನು ಎದುರಿಸುತ್ತಾರೆ. ಅವರ ಆಧ್ಯಾತ್ಮಿಕತೆ ಕೇವಲ ಭಯದಿಂದ ಹುಟ್ಟಿದ ಭಕ್ತಿಯಲ್ಲ, ಜೀವನಕ್ಕೆ ದಿಕ್ಕು ತೋರಿಸುವ ನಂಬಿಕೆಯಾಗಿದೆ. ಆರೋಗ್ಯದ ದೃಷ್ಟಿಯಿಂದ ಮೇಷರಾಶಿಯ ಮಹಿಳೆಯರು ಸಹಜವಾಗಿಯೇ ಚಟುವಟಿಕೆಯಿಂದಿರುತ್ತಾರೆ. ದೇಹದಲ್ಲಿ ಶಕ್ತಿ ಹೆಚ್ಚಿರುವುದರಿಂದ ಅನೇಕ ಕೆಲಸಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ಆದರೆ ವಿಶ್ರಾಂತಿ ಪಡೆಯದೆ ನಿರಂತರವಾಗಿ ಕೆಲಸ ಮಾಡುವ ಅಭ್ಯಾಸ ಕೆಲವೊಮ್ಮೆ ದೈಹಿಕ ದಣಿವು, ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಯಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಯಮಿತ ವ್ಯಾಯಾಮ, ಯೋಗ, ಧ್ಯಾನ, ಸಮತೋಲನ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿ ಅವರ ಆರೋಗ್ಯವನ್ನು ಉತ್ತಮವಾಗಿಡಲು ಸಹಕಾರಿಯಾಗುತ್ತದೆ. ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುವ ಬದಲು ಸಮಯಕ್ಕೆ ತಕ್ಕಂತೆ ಕಾಳಜಿ ವಹಿಸಿದರೆ ದೀರ್ಘಕಾಲ ಚೈತನ್ಯದಿಂದ ಬದುಕಬಹುದು. ಮೇಷರಾಶಿಯ ಮಹಿಳೆಯರ ಅದೃಷ್ಟದ ಬಗ್ಗೆ ಮಾತನಾಡುವುದಾದರೆ, ಅವರ ಜೀವನದಲ್ಲಿ ಅದೃಷ್ಟಕ್ಕಿಂತ ಪರಿಶ್ರಮದ ಪಾತ್ರವೇ ಹೆಚ್ಚು. ಅವರು ತಮ್ಮ ಭವಿಷ್ಯವನ್ನು ತಾವೇ ನಿರ್ಮಿಸಿಕೊಳ್ಳಬೇಕು ಎಂದು ನಂಬುತ್ತಾರೆ. ಅವಕಾಶಕ್ಕಾಗಿ ಕಾಯುವುದಿಲ್ಲ, ಅವಕಾಶವನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಅನೇಕ ಬಾರಿ ಕಠಿಣ ಪರಿಶ್ರಮದಿಂದಲೇ ಅವರು ದೊಡ್ಡ ಯಶಸ್ಸನ್ನು ಸಾಧಿಸುತ್ತಾರೆ. ಜನರು ಅದನ್ನು ಅದೃಷ್ಟ ಎಂದು ಕರೆಯಬಹುದು, ಆದರೆ ಅದರ ಹಿಂದೆ ವರ್ಷಗಳ ಪರಿಶ್ರಮ ಅಡಗಿರುತ್ತದೆ. ಜೀವನದಲ್ಲಿ ಅವರಿಗೆ ಏನೇ ದೊರೆತರೂ ಅದನ್ನು ತಮ್ಮ ಸಾಮರ್ಥ್ಯದಿಂದ ಗಳಿಸಬೇಕು ಎಂಬ ನಂಬಿಕೆ ಅವರಲ್ಲಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ಧೈರ್ಯ, ಸಾಹಸ, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಸಹಜವಾಗಿಯೇ ದೊರೆಯುತ್ತವೆ. ಆದರೆ ಮಂಗಳನ ಪ್ರಭಾವ ಹೆಚ್ಚಾದಾಗ ಕೋಪ, ಆತುರ, ಹಠ ಮತ್ತು ಅಸಹನೆ ಹೆಚ್ಚಾಗುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ತಾಳ್ಮೆ, ಸಹನೆ ಮತ್ತು ವಿವೇಕವನ್ನು ಬೆಳೆಸಿಕೊಳ್ಳುವುದು ಅವರಿಗೆ ಬಹಳ ಮುಖ್ಯ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳದೆ ಶಾಂತವಾಗಿ ಯೋಚಿಸಿ ಕಾರ್ಯನಿರ್ವಹಿಸಿದರೆ ಅನೇಕ ಸಮಸ್ಯೆಗಳನ್ನು ತಪ್ಪಿಸಬಹುದು. ಪ್ರತಿಯೊಂದು ವಿಷಯದಲ್ಲೂ ಗೆಲ್ಲಬೇಕೆಂಬ ಹಠಕ್ಕಿಂತ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಗುಣವನ್ನು ಬೆಳೆಸಿಕೊಂಡರೆ ಅವರು ಜೀವನದಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಬಹುದು. ಮೇಷರಾಶಿಯ ಮಹಿಳೆಯರು ಯಶಸ್ಸು ಪಡೆಯಲು ಕೆಲವು ಜೀವನ ತತ್ವಗಳನ್ನು ಪಾಲಿಸಿದರೆ ಅವರ ಬೆಳವಣಿಗೆ ಮತ್ತಷ್ಟು ವೇಗವಾಗಬಹುದು. ಆರಂಭಿಸಿದ ಕೆಲಸವನ್ನು ಕೊನೆಯವರೆಗೂ ಪೂರ್ಣಗೊಳಿಸುವ ಅಭ್ಯಾಸ ಬೆಳೆಸಿಕೊಳ್ಳುವುದು, ಇತರರ ಅಭಿಪ್ರಾಯವನ್ನು ಆಲಿಸುವುದು, ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು,
ಕೋಪವನ್ನು ನಿಯಂತ್ರಿಸುವುದು, ಕುಟುಂಬಕ್ಕೆ ಸಮಯ ನೀಡುವುದು, ಆರೋಗ್ಯವನ್ನು ನಿರ್ಲಕ್ಷಿಸದಿರುವುದು. ಹಣಕಾಸಿನ ಯೋಜನೆ ರೂಪಿಸುವುದು ಮತ್ತು ನಿರಂತರವಾಗಿ ಹೊಸ ಕೌಶಲ್ಯಗಳನ್ನು ಕಲಿಯುವುದು ಅವರ ಯಶಸ್ಸಿಗೆ ಬಲವಾದ ಅಡಿಪಾಯವಾಗುತ್ತದೆ. ಅವರ ಸಹಜ ನಾಯಕತ್ವದ ಗುಣಕ್ಕೆ ವಿನಯ ಮತ್ತು ಸಹಾನುಭೂತಿ ಸೇರಿಕೊಂಡರೆ ಅವರು ಸಮಾಜದಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಾಗಬಹುದು. ಒಟ್ಟಾರೆಯಾಗಿ ನೋಡಿದರೆ ಮೇಷರಾಶಿಯ ಮಹಿಳೆಯರು ಶಕ್ತಿ, ಧೈರ್ಯ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ಪರಿಶ್ರಮ, ನಾಯಕತ್ವ ಮತ್ತು ಸ್ವಾಭಿಮಾನದ ಪ್ರತೀಕರಾಗಿದ್ದಾರೆ. ಅವರು ಜೀವನದ ಪ್ರತಿಯೊಂದು ಸವಾಲನ್ನು ಧೈರ್ಯದಿಂದ ಎದುರಿಸುವ ಯೋಧಿಯರಂತೆ ಬದುಕುತ್ತಾರೆ. ಬಿದ್ದರೂ ಮತ್ತೆ ಎದ್ದು ನಿಲ್ಲುತ್ತಾರೆ, ಸೋತರೂ ಮತ್ತೆ ಪ್ರಯತ್ನಿಸುತ್ತಾರೆ. ಟೀಕೆ ಬಂದರೂ ತಮ್ಮ ಗುರಿಯತ್ತ ಸಾಗುವುದನ್ನು ನಿಲ್ಲಿಸುವುದಿಲ್ಲ. ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅವರು ಕುಟುಂಬದಲ್ಲಿ ಆದರ್ಶ ಮಹಿಳೆಯಾಗಿ, ಸಮಾಜದಲ್ಲಿ ಪ್ರೇರಣಾದಾಯಕ ನಾಯಕಿಯಾಗಿ, ವೃತ್ತಿಜೀವನದಲ್ಲಿ ಯಶಸ್ವಿ ಸಾಧಕಿಯಾಗಿ ಮತ್ತು ವೈಯಕ್ತಿಕ ಬದುಕಿನಲ್ಲಿ ಸಂತೋಷಭರಿತ ವ್ಯಕ್ತಿಯಾಗಿ ಹೊರಹೊಮ್ಮುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಮೇಷರಾಶಿಯ ಮಹಿಳೆಯರ ನಿಜವಾದ ಶಕ್ತಿ ಅವರ ಆತ್ಮವಿಶ್ವಾಸದಲ್ಲಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಮತ್ತೆ ಹೊಸ ಆರಂಭ ಮಾಡುವ ಅವರ ಅಚಲ ಮನೋಬಲದಲ್ಲಿದೆ. ಇದೇ ಮನೋಬಲವು ಅವರನ್ನು ಜೀವನದ ಪ್ರತಿಯೊಂದು ಹಂತದಲ್ಲೂ ಮುನ್ನಡೆಸುತ್ತದೆ ಮತ್ತು ಇತರರಿಗೆ ಸ್ಫೂರ್ತಿಯ ಬೆಳಕಾಗಿ ರೂಪಿಸುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.